ಹಳ್ಳಿ ವಾತಾವರಣ ನೋಡೋಕ್ಕೆ ಮಸ್ತು. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗ್ತದೆ. ಮಳೆಗಾಲ ಜಾಸ್ತಿ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಇದು ನಮ್ಮ ಮನೆ. ಇವಾಗ ಏನು ನೋಡ್ತಿದ್ದೀರಾ, ಇದು ನಮ್ಮ ಮನೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬನ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಏನು ನೋಡಕತ್ತೀರಲ್ರಿ, ಇದು ನಮ್ಮ ಮನೆ ಹತ್ರ ಒಂದು ಲಿಂಬಿ ಗಿಡ ಇತ್ತು. ಸೊ ಅಲ್ಲೆಲ್ಲ ತುಂಬ ಗದಾಡ ಹಾಕಾಕತ್ತಲ್ರಿ, ಹಾಮು ಅದು ಇದು ಬರಾಕತ್ತಾವ. ಸೊ ಅದಕ್ಕೋಸ್ಕರ ಇದನ್ನು ನಾವು ಇವತ್ತು ಕಡ್ದು ಹಾಕ್ತಾ ಇದೀವಿ. ನೋಡ್ಬೋದು, ಅಂದರೆ ಬೇರ್ಗಳು ಜಾಸ್ತಿ ಬಿಟ್ಟವ್ರವು, ಅಂದ್ರೆ ದಮ್ಮ ಬೇರ್ಗಳದಾವ. ಅಂದ್ರೆ ಅವಾಗ ಮನಿ ಪಾಯ ಏನೈತಲ್ರಿ, ಪಾಯದೊಳಗೆ ಬೇರ್ಗಳು ಸಿಗತ್ತಾವ. ಸೊ ಅದ್ರ ಸಲುವಾಗಿ ತೆಗಿಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ರೀ. ನೋಡ್ರಿ ನೀವೇನು ಕಾಣಕತ್ತೈತಿ ಈಗ. ಜೊತೆಗೆ ನಮ್ಮ ಮೇಲ್ಗಡೆ ಮನೆಯಿಂದ ಲೊಕೇಶನ್ ನೋಡ್ರಿ ಯಾವ ರೀತಿ ಐತೆ ಅಂತ. ಸೊ ಒಂಥರ ಹಳ್ಳಿ ವಾತಾವರಣ ನೋಡೋಕ್ಕೆ ಮಸ್ತು. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗ್ತದೆ. ಮಳೆಗಾಲ ಜಾಸ್ತಿ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ನೋಡ್ಬೋದು ನೀವು. ಈ ಗಿಡನ ಫೈನಲಾಗಿ ನಾವು ತೆಗಿಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಟ್ರಾಕ್ಟರ್ಗೆ ಹಗ್ಗ ಕಟ್ಟಿ ಜಗಾಕತ್ತೀವಿ ನೋಡ್ರಿ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಸೊ ಇದು ಇವಾಗ ಏನು ಪ್ರಾಬ್ಲಮ್ ಅಂತ ಏನಿಲ್ಲ, ಬಟ್ ಅದು ಮನೆ ತೆಳಗಡೆ ಪಾಯ ತೆಳಗಡೆ ಬೇರ್ಗಳು ಹೊಂಟಿದಾವಲ್ರಿ. ಸೊ ಮುಂದೆ ಏನೋ ಮನೆಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ತೆಗಿತಾ ನೋಡ್ಬೋದು ನೀವು. ಅಂದರೆ ಇದನ್ನು ತೆಗೆದ್ರೆ ಜಾಗ ಕ್ಲೀನ್ ಆಗುತ್ತೆ, ಅಂದ್ರೆ ಅಲ್ಲಿ ಹುಳ ಹೋಗ್ಬಿಟ್ಟು ಏನು ಬರಲ್ಲ, ಅದಕ್ಕೋಸ್ಕರ ತೆಗಿತಾ ಇದ್ದೀವಿ. ಜೊತೆಗೆ ನಮ್ಮ ಮನೆ ಬಾಜುನೇ ಒಂದು ಗೌರ್ಮೆಂಟ್ ಜಾಗ ಇದೆ, ಒಂದು 2 ಎಕರೆದು. ಅದು ನೋಡ್ಬೋದು ನೀವು. ಅಂದರೆ ಇವಾಗ ಅವ್ರು ಒಂದು 2 ವರ್ಷ ಬ್ಯಾಕೆ ಇದನ್ನೆಲ್ಲ ಕಾಂಪೌಂಡಲ್ಲಿ ಹಾಕೊಂಡಿದ್ದಾರೆ. ಕೆಲಸ ನಡೀತಾ ಇದೆ ನೋಡಿ ಒಳಗಡೆ. ಅಂದರೆ ಗೌರ್ಮೆಂಟ್ದು ಒಂದು 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಸಿಕ್ಕಾಪಟ್ಟೆ ಕೆಲಸ ಮಾಡ್ಲಕತ್ತಾರ. ಫಸ್ಟಿಗೆ ಒಂದು 25 ಲ್ಯಾಕ್ ಸ್ಯಾಂಕ್ಷನ್ ಮಾಡ್ಕೊಂಬಂದು ಅದು ಬಿಲ್ಡಿಂಗ್ ಎಲ್ಲ ಕಟ್ಕೊಂಡ್ರು. ಸೊ ಇದನ್ನೆಲ್ಲ ಗಾರ್ಡನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಏನೋ ಮಾಡ್ತಿದ್ದಾರೆ. ಅದನ್ನು ನಿಮಗೆ ಪೂರ್ತಿ ಫ್ರಂಟ್ ಕಡೆಯಿಂದ ನಿಮ್ಗೆ ತೋರಿಸ್ತೀನಿ ಆಮೇಲೆ. ಇದು ನೋಡ್ಬೋದು ನಮ್ಮ ಮನೆಯ ವಾತಾವರಣ. ಇದು ಹಳ್ಳಿ ವಾತಾವರಣ ಒಂಥರ ಈ ಕ್ಲೈಮೇಟಲ್ಲಿ ನೋಡ್ಬೇಕಾದ್ರೆ ಒಂಥರ ಮಸ್ತ್ ಅನಿಸುತ್ತೆ ಹಳ್ಳಿ ವಾತಾವರಣ. ಯಾಕಂದರೆ ಮೋಡ ಕವಿದ ವಾತಾವರಣ, ಮಳೆ ಬರಾಕತ್ತದಲ್ರಿ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಮ್ಮ ಮನೆ. ಇವಾಗ ಏನು ನೋಡ್ತಿದ್ದೀರಾ, ಇದು ನಮ್ಮ ಮನೆ. ಸುತ್ತ ಕಡೆ ವಾತಾವರಣ ನೋಡ್ರಿ ಯಾವ ರೀತಿ ಐತೆ ಅಂತೇಳಿ. ಈಗ ಪ್ರತಿ ವರ್ಷ ಈ ಟೈಮಲ್ಲಿ ನೋಡಿದ್ರೆ ಮಳೆ ಹೊರಗನೆ ಬರಬಾರ್ದ್ರೆ ಆಪತ್ತಿ ಮಳೆ ಆಗ್ತಿತ್ತು. ಈ ವರ್ಷ ಸ್ವಲ್ಪ ಮಳೆಗಾಲ ಕಡಿಮೆ ರೀ. ಮೋಡ ಆಗೈತೆ ಅಷ್ಟೇ ರೀ, ಮಳೆ ಆಗ್ತಾ ಇಲ್ಲ ರೀ. ಏನು ಮಾಡೋಕ್ಕಾಗಲ್ಲ ರೀ. ಇವಾಗ ಸ್ವಲ್ಪ ಹಿಂಗೆ ಹನಿ ಬರ್ತೈತೆ ರೀ, ಬಂದು ಸ್ವಲ್ಪ ಟೈಮದಲ್ಲಿ ಮತ್ತೆ ರಿಟರ್ನ್ ಹೋಗಿಬಿಡುತ್ತೆ. ಮಳೆ ಆಗ್ತಾ ಇಲ್ಲ. ಸೊ ಅದೇ ಪ್ರಾಬ್ಲಮ್. ಮಳೆ ಆದರೆ ಇಷ್ಟು ಟೈಮಲ್ಲಿ ಯಾರು ಕೂಡ ಹೊರಗೆ ಬರ್ತಿರ್ಲಿಲ್ಲ, ಅಷ್ಟು ಮಳೆ ವಾತಾವರಣ ಇರ್ತಿತ್ತು. ನೋಡಿ ಯಾವ ರೀತಿ ಐತೆ ಅಂತ. ಮನೆ ಬಾಜುದಲ್ಲಿ ಗಿಡಗಳು ಅದಾವೆ ರೀ. ಸೊ ಕ್ಲೈಮೇಟ್ ಒಂಥರ ಬೆಸ್ಟ್ ಐತ್ರಿ ನಮ್ಮ ಮನೆ ಸೈಡು. ನೋಡ್ಬೋದು ನೀವು. ಜೊತೆಗೆ ನಿಮಗೆ ನಾನು ನಮ್ಮ IB ಏನು ಹೇಳಿದ್ನಲ್ರಿ ಆಗ ಗೌರ್ಮೆಂಟ್ದು, ಅದನ್ನ ನಿಮಗೆ ಮುಂದಿನ ಸೈಡ್ದು ತೋರಿಸ್ತೀನಿ ನೋಡಿ. ಈಗ ಇದೇ ಮುಂದಿನ ಸೈಡ್ದು. ಸೊ ಇದೇ ರೀತಿ ಮತ್ತೆ ಒಳ್ಳೆ ಕಂಟೆಂಟ್ ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಟೇಕ್ ಕೇರ್, ಬಾಯ್ ಬಾಯ್.